ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನೇ ವಾರಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 11ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 12 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸ್ನೇಹಿತರೆ. ಈ 12 ಜನ ಕಂಟೆಸ್ಟೆಂಟ್ಗಳ ಪೈಕಿ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟಾಗಿ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯ 10ರ ಒಂದು ಸ್ಪರ್ಧಿಗಳಾದಂಥ 6 ಜನ ಸ್ಪರ್ಧಿಗಳು ಬಂದು ಎಲಿಮಿನೇಷನನ್ನು ಮುಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಫೈನಲ್ ಆಗಿ ಒಂದು ಅಂದರೆ 11ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟಾಗಿ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಈ ಒಂದು 11ನೇ ವಾರದ ನಾಮಿನೇಷನಲ್ಲಿ ಉಳಿದಿರುವಂಥ 12 ಜನರ ಪೈಕಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಅದರ ಜೊತೆಗೆ ನಮ್ಮ ಕ್ಯಾಪ್ಟನ್ ಕೈಯಿಂದ ಒಂದು ವಿಶೇಷವಾದ ಅಧಿಕಾರವನ್ನು ಬಳಸಿಕೊಟ್ಟು ಅವರು ಯಾರ್ಯಾರೆಲ್ಲ ಸೇವ್ ಮಾಡಿದರು, ಅಂದರೆ 12 ಜನರ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಲು ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಅದರ ಜೊತೆಗೆ ಸೇಫ್ ಆಗಿರುವಂಥ ಸ್ಪರ್ಧಿಗಳು ಯಾರು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಒಂದು ಸ್ಪೆಷಲ್ ಆಗಿ ಕಾಣ್ತಾ ಇತ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಒಂದು ತುಂಬಾ ಸ್ಪೆಷಲ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಡ್ರೋನ್ ಪ್ರತಾಪ್ ಅವರು ಬಂದರು, ಎರಡನೇದಾಗಿ ತನಿಷಾ ಕುಪ್ಪಂಡ, ಆಮೇಲೆ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ನಮ್ರತಾ ಗೌಡ, ಹಾಗೆ ಹೋದ ಸೀಸನ್ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು ಕೂಡ ಈ ಒಂದು ಸೀಸನ್ನಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಲು ಬಂದಿದ್ದಾರೆ ಸ್ನೇಹಿತರೆ. ಬಂದಂತಹ ಪ್ರತಿಯೊಬ್ಬ ಗೆಸ್ಟ್ ಪ್ರತಿ ಇಬ್ಬರು ಸದಸ್ಯರಿಗೆ ನಾಮಿನೇಷನ್ ಮಾಡುವಂಥ ಅಧಿಕಾರವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಆ ಒಂದು ಸ್ಪರ್ಧಿಗಳು ಮಾಡಿರುವಂತಹ ಒಂದು ಹೆಸರುಗಳ ಅನುಸಾರವಾಗಿ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತು ಸ್ನೇಹಿತರೆ. ಇದರಲ್ಲಿ ಯಾರ್ಯಾರೆಲ್ಲ ಮೊದಲು ಸೇವ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವಾರದ ಕ್ಯಾಪ್ಟನ್ ಅಂದರೆ 11ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂತಹ ಗೌತಮಿ ಜಾಧವ್ ಅವರು ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇಲ್ಲ ಸ್ನೇಹಿತರೆ. ಇವರು ಯಾವುದೇ ಕಾರಣಕ್ಕೂ ಒಂದು ನಾಮಿನೇಟ್ ಆಗುವುದಿಲ್ಲ. ಅದಾದ ನಂತರ ಮತ್ತೊಬ್ಬ ಸೇವ್ ಆಗಿರುವಂತಹ ಸ್ಪರ್ಧೆ ಯಾರೆಂದರೆ ಅದು ನಮ್ಮ ಗೌತಮಿ ಜಾಧವ್ ಅವರಿಂದ ಒಂದು ಸೇವ್ ಆದಂತಹ ಉಗ್ರ ಮಂಜು ಅವರು ಕೂಡ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ ಸ್ನೇಹಿತರೆ. 12 ಜನರ ಪೈಕಿ ಇಬ್ಬರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದರೆ ಉಳಿದಂಥ 10 ಜನರು ನೋಡ್ತಾ ಇರ್ಬೋದು. ತ್ರಿವಿಕ್ರಮ್ ಆಗಿರಲಿ, ಭವ್ಯ ಆಗಿರಲಿ, ಮೋಕ್ಷಿತಾ ಪೈ ಆಗಿರಲಿ, ಚೈತ್ರಾ ಕುಂದಾಪುರ, ಶಿಶಿರ್ ಶಾಸ್ತ್ರಿ, ಗೋಲ್ಡ್ ಸುರೇಶ್, ಧನರಾಜ್ ಆಚಾರ್, ಹನುಮಂತ, ಈ ಎಲ್ಲರೂ ಕೂಡ ಉಳಿದಂಥ 10ಕ್ಕೆ 10 ಜನರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ದಾರೆ ಸ್ನೇಹಿತರೆ. ತುಂಬಾ ಒಂದು ದೊಡ್ಡ ಲಿಸ್ಟ್ ಇದೆ ಈ ವಾರದ ಒಂದು ನಾಮಿನೇಷನ್ ವಿಚಾರವಾಗಿ ಸ್ನೇಹಿತರೆ. ಈ 12 ಜನರ ಪೈಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಈ ವಾರ ನಾಮಿನೇಟ್ ಆಗಿರುವಂಥ 10 ಜನರ ಪೈಕಿ ನಿಮ್ಮ ಪ್ರಕಾರ ಯಾರು ಸೇವ್ ಆಗಬೇಕು ಅಥವಾ ಯಾರು ಮನೆಗೆ ಹೋಗಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.